ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ಶುಭಕಾರಕ್ಕಿಡುವಂಥ ಏನದ ಚಂದದ ಕೆಲಸಕ್ಕೆ ಏನು ಇಡ್ತೀವಿ ನಾವು ಅಂದ್ರೆ ಪುಟಾಣಿ ಗೋಪುರ ಆತು, ಮಂಡಕ್ಕಿ ಉಂಡಿ, ಇದು ಕೊಬ್ಬರಿ ಚಿಕ್ಕಿ, ಇದನ್ನ ಅಗದಿ ಮನೆಯೊಳಗೆ ಈಜಿಯಾಗಿ ಹೆಂಗೆ ಮಾಡ್ಕೊಬೇಕಂದ್ರೆ ಈ ವಿಡಿಯೋದೊಳಗೆ ತೋರಿಸ್ಲಿಕ್ಕತ್ತೀನಿ. ಏನೋ ನಿಶ್ಚಿತ ಕಾರ್ಯಕ್ರಮ ಇರಲಿ ಅಥವಾ ಶ್ರೀಮಂತ, ಮನೆ ವಾಸ್ತು, ಮುಂಜ್ವಿ, ಜವಳ ಎಲ್ಲದಕ್ಕೂ ಇವನ್ನ ಚೆಂದಾಗಿ ಇಡ್ಬೋದು. ನೋಡ್ರಿ ಇದನ್ನ ಹೆಂಗೆ ಮಾಡಿದೆ, ಏನೇನು ಸಾಮಾನು ಬೇಕಂಬೋದನ್ನು ಈ ವಿಡಿಯೋದೊಳಗೆ ನೋಡ್ಕೊಂಬರೋಣ. ಈಗ ಇಲ್ಲಿ ನಾನು ಗ್ಯಾಸ್ ಹೊತ್ತಿಸಿ ಒಂದು ಬಾಳೆ ಇಟ್ಕೊಂಡಿನಿ. ಇದಕ್ಕೇನದ ನಾನಿಲ್ಲಿ ಒಂದು ವಾಟಕ ಅಂದ್ರೆ ನೀವು ಯಾವ್ದಾರ ಅಳತಿ ತೊಗೋರಿ, ಅದರಲ್ಲಿ ಒಂದು ವಾಟಕ ನಾನು ಪುಟಾಣಿ ತೊಗೊಂಡಿನಿ. ಈ ಪುಟಾಣಿ ಅಂದ್ರೆ ಫ್ರೆಶ್ ಇರಬೇಕು, ಅಂದ್ರೆ ಸ್ವಲ್ಪ ಕುರುಕುರು ಇದ್ರೆ ಚಲೋ ಆಗ್ತಾವೆ ನೋಡ್ರಿ. ಅಗದಿ ನೀವು ಅಂಗಡಿಯಿಂದ ತಂದು ಮಾಡ್ಬೋದು, ಇಲ್ಲಾಂದ್ರೆ ಹಿಂಗೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ರೆ ಅಗದಿ ಚಲೋ ಆಗ್ತಾವೆ. ಮತ್ತು ಈ ದಿವ್ಸಕ್ಕೆ ಏನು ಕುರುಕುರು ಇದ್ದೇ ಇರ್ತಾವೆ, ಬ್ಯಾಸಿಗೆ ಇರ್ತದಲ್ಲ. ಅದಕ್ಕೆ ಈಗ ನಾನೇದ ಒಂದು ವಾಟಕ ಪುಟಾಣಿನ ಇಲ್ಲಿ ಹಾಕಿರ್ತೀನಿ. ಅಗ್ರಿ ಸ್ವಲ್ಪ ಅಂದ್ರೆ ಕೈ ಬೆಚ್ಚಗೆ ಅಂತಾರಲ್ಲ, ಹಿಂಗೆ ಕೈ ಬೆಚ್ಚಗೆ ಹಚ್ಚೋಷ್ಟು ಇವನ್ನ ಬಿಸಿ ಮಾಡ್ಕೋಬೇಕಾಗ್ತದೆ. ಎಷ್ಟು ಬಿಸಿ ಆಗ್ಯಾವ ಸಾಕು. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳಕತ್ತೀನಿ. ಈಗ ನಾನು ಯಾವ ವಾಟಕದಲ್ಲೇ ಪುಟಾಣಿ ತೊಗೊಂಡಿದ್ದೆ ಅದರಲ್ಲೇ ಒಂದು ವಾಟಕ ಬೆಲ್ಲ ತೊಗೊಳಕತ್ತೀನಿ ನೋಡ್ರಿ. ಹುಟ್ಟಿದ ಬೆಲ್ಲ ಅದ ಇದು. 1/4 ಗ್ಲಾಸ್ ಅಂದ್ರೆ 1/4 ವಾಟಕದಷ್ಟು ನೀರು ಹಾಕೊಳ್ಕತ್ತೀನಿ. ಈಗ ಇದನ್ನ ಬೆಲ್ಲ ಕರಗಿಸ್ಕೊಂಡಿದ್ರು ಮೊದಲು. ಇದು ನೋಡ್ರಿ ಬೆಲ್ಲ ಕರಿಗ್ಯದ. ಇದನ್ನೊಂದು ಬೇರೆದಕ್ಕೆ ಬುಟ್ಟಿಗೆ ಸೋಸ್ಕೊಳ್ಳೋಣ, ಯಾಕಂದ್ರೆ ಕಸರು ಅದು ಇತ್ತಂದ್ರೆ ಹೋಗ್ತದೆ. ಸೋಸ್ಕೊಳ್ಳೋಣ. ಈಗ ನೋಡಿ ಬುಟ್ಟಿ ಇಟ್ಕೊಂಡಿನಿ ನಾನು, ಮತ್ತೆ ಪುಟಾಣಿ ಹುರ್ಕೊಂಡಿದ್ದೆಲ್ಲ ಅದೇ ಬುಟ್ಟಿ ಇಟ್ಕೊಂಡಿನಿ. ಅದಕ್ಕೇನದ ಈಗ ನಾನು ಬೆಲ್ಲ ಸೋಸ್ಕೊಳ್ಕತ್ತೀನಿ. ಇದೇನ ಪಾಕ್ ಬರೋವರೆಗೂ ಇದನ್ನ ಕೈ ಆಡ್ಸ್ಕೊಳ್ಳೋಣ. ಗಟ್ಟಿ ಪಾಕ ಬರೋವರೆಗೂ ಕೈ ಆಡ್ಸ್ಕೊಳ್ಳೋಣ. ಇಲ್ಲಿ ನೋಡ್ರಿ ನಾನು ಇದು ಪುಟಾಣಿ ಗೋಪುರ ಹಾಕ್ಲಿಕ್ಕೆ ಏನದ ಇಂಥವು ಲೋಟ ತೊಗೊಂಡಿನಿ. ಅಂದರೆ ನಿಮ್ಮ ಮನೆಯೊಳಗೆ ಯಾವಂದ್ರೆ ಇದಕ್ಕಿಂತ ಚೂಪ್ ಇದ್ರೂ ತೊಗೋಬೋದು, ಇಲ್ಲ ಕೈಲೇನೂ ಮಾಡ್ಬೋದು. ಇವೇನದ ಕುಲ್ಫಿ ಮಾಡೋವಿರ್ತಾವಲ್ಲ, ಇವನ್ನ ಮೊಳ್ಳು ತೊಗೊಂಡಿನಿ. ಇದಕ್ಕೂ ನೀವು ಹಾಕೋಬೋದು, ಸಣ್ಣ ಸಣ್ಣವಾಗಿ ಇವು ಚಲೋ ಬರ್ತಾವೆ. ಇದಕ್ಕೆ ಹಾಕಿ ತೋರಿಸ್ರಿ. ಮೊದಲಿಗೆ ಇದಕ್ಕೆ ಏನದ ತುಪ್ಪ ಹಚ್ಕೊಳ್ಳೋಣ. ಇದಕ್ಕೆಲ್ಲ ಏನದ ತುಪ್ಪ ಹಚ್ಕೊಳ್ಳೋಣ ಸ್ವಲ್ಪ, ಅಂದರೆ ಸರಳಾಗಿ ನಿಮಗೆ ಬರ್ತಾವೆ ತೆಗಿಲಿಕ್ಕೆ. ನೋಡ್ರಿ ಅಷ್ಟಕ್ಕೂ ಏನದ ತುಪ್ಪ ಹಚ್ಚಿಟ್ಕೊಂಡಿನಿ. ಇಲ್ಲಿ ಪಾಕ ಕುದಿಲಿಕ್ಕೆ ಹತ್ತದ. ಇಲ್ಲೊಂದು ಪ್ಲೇಟ್ನೊಳಗೆ ನೀರು ತೊಗೊಂಡು ನಾವು ಪಾಕ ಆಗ್ಯದನಂತ ನೋಡ್ಕೋಬೇಕಾಗ್ತದೆ. ನೋಡ್ರಿ ಇನ್ನೂ ಆಗಿಲ್ಲ, ಇನ್ನೂ ಕರಗ್ಲಿಕ್ಕೆ ಹತ್ತದ ನೀರೊಳಗೆ. ಇನ್ನೊಂದು ಸ್ವಲ್ಪ ಏನದ ಕುದಿಸೋಣ ಇದನ್ನು. ಈಗ ಇನ್ನೊಂದು ನೋಡೋದು ಪಾಕ ಬಂದಂತ. ನಡು ಏನದ ನೋಡ್ರಿ ನೋಡ್ಕೋತಾ ಇರಬೇಕಾಗ್ತದೆ ಪಾಕ, ಇಲ್ಲಂದ್ರೆ ಏಕದಮ್ ಗಟ್ಟಿ ಆಗಿಬಿಡ್ತದೆ. ಬರ್ಲಿಕ್ಕೆ ಹತ್ತದ ನೋಡ್ರಿ ಇಷ್ಟು ಬಂದದ. ಇನ್ನೊಂದು ಚೂರು ಉಂಡಿ ಹಂಗೆ ಆಗ್ಬೇಕು, ಹಿಂಗೆ ಎಳಿಯೋದಲ್ಲ. ಸ್ವಲ್ಪ ಉಂಡಿ ಹಂಗೆ ಆತಂದ್ರೆ ಇನ್ನೊಂದು 2-3 ನಿಮಿಷ ಬಿಟ್ಟು ನೋಡೋಣ ಅಂತ. ಮತ್ತೆ ಈಗ ಇನ್ನೊಂದು ಚೆಕ್ ಮಾಡ್ಕೊಳ್ಳೋಣ. ಈಗ ಬಂದ ನೋಡ್ರಿ, ಇಷ್ಟಾದ್ರೆ ಸಾಕಾಗ್ತದೆ. ಕೈಯೊಳಗೆ ಹಿಂಗೆ ಗುಂಡಾದ್ರೆ ಸಾಕಾಗ್ತದೆ. ಈಗ ನಾನೇನದ ಗ್ಯಾಸ್ ಆಫ್ ಮಾಡ್ಲಿಕ್ಕತ್ತೀನಿ. ಇಲ್ಲಿ ಪಾಕಕ್ಕೆ ಒಂದು ಅರ್ಧ ಚಮಚದಷ್ಟು ಏನದ ತುಪ್ಪ ಹಾಕೋಣ. ಇಲ್ಲೇ ಪುಟಾಣಿ ಏನು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಇದಕ್ಕೆ ಪಾಕ ಹಾಕೊಂಡು ನೋಡ್ರಿ. ಪಾಕಕ್ಕನ ಪುಟಾಣಿ ಹಾಕೊಳ್ಳೋಕ್ಕಿಂತ ಹಿಂಗೆ ಪುಟಾಣಿಗೆ ಏನದ ಪಾಕ ಹಾಕೊಂಡ್ರೆ ನಮಗೆ ಕರೆಕ್ಟ್ ಹದನೂ ಗೊತ್ತಾಗ್ತದೆ. ಅಳತಿ ಬರೋಬ್ಬರಿ ಇರ್ತದೆ ಒಂದಕ್ಕೊಂದು ಸ್ವೀಟ್. ಮತ್ತು ಒಂದೊಂದು ಸಲ ಏನಾಗ್ತದೆ ರೀ, ಹಿಂಗೆ ಪುಟಾಣಿ ಹಿರ್ಕೋತಿರ್ತದೆ. ಹಿಂಗಾಗಿ ಏನಂದ್ರೆ ಹಿಂಗೆ ಹಾಕ್ಕೊಂಡು ಕಲ್ಸ್ಕೊಂಡ್ರೆ ನಿಮಗೆ ಕರೆಕ್ಟ್ ಹದ ಗೊತ್ತಾಗ್ತದೆ. ಕೈ ಆಡ್ಸ್ಕೊಂಡಿಲ್ಲ ನೋಡ್ರಿ, ಎಲ್ಲ ಕೈ ಆಡ್ಸ್ಕೊಂಡಿನಿ. ಈಗ ಅವನೇನದ ಮೊಳ್ಳಿಗೆ ಹಾಕೋಣಿಲ್ಲ. ನಾನು ಮೊದಲಿಗೆ ಏನದಿಲ್ಲ ವಾಟಗಾಕ್ ಹಾಕೋಣ. ಇದು ನೋಡ್ರಿ ಸಣ್ಣ ಸ್ಪೂನ್ ತೊಗೊಂಡು ಹಾಕ್ಕೊಂಡ್ರೆ ಒಳ ತನಕ ಚಲೋ ಹೋಗ್ತದೆ. ಇಷ್ಟು ಹಾಕ್ಕೊಂಡಿನಿ. ಈಗ ಇದಕ್ಕೂ ಹಾಕ್ಕೊಂಡಿನಿ ನೋಡ್ರಿ. ಒಂದೇನದು ಇದು ನಾನು ಇದನ್ನು ಮಾಡ್ತೀವಲ್ಲ ಕುಲ್ಫಿ ಮಾಡ್ತೀವಲ್ಲ ಅದಕ್ಕೆ ಹಾಕ್ಕೊಂಡಿನಿ. ಅಂದರೆ
ನಾ ತೊಗೊಂಡು ಒಂದು ವಾಟಕ ಪುಟಾಣಿಗೆ ಇಷ್ಟ ಆಗ್ಯಾವ ನೋಡ್ರಿ, 2 ಲೋಟ ಆಗ್ಯಾವ. ಇದಕ್ಕೊಂದು ಹಾಕ್ಕೊಂಡಿನಿ. ಇದು ಪೂರ್ಣ ತಣ್ಣಗಾದ್ಮೇಲೆ ಹೊರಗೆ ತೊಗೊಳಂತ. ಇವು ನೋಡ್ರಿ ಆರ್ಯಾವು ಮತ್ತು ಬಂದಾವ ಇಲ್ಲಿ. ನಾ ತೆಗೆದು ನೋಡೇನಿ ಈಗ. ಸಾವಕಾಶ ಹಿಂಗೆ ತೊಗೊಂಡ್ರೆ ಹಿಂಗೆ ಬರ್ತಾವೆ ನೋಡ್ರಿ ಗೋಪುರದಂಗೆ. ನೀವು ಮೂರೂ ಇವಕ್ಕೆ ಹಾಕೊಂಡ್ರೆ ಅದು ಚಂದ ಅನ್ನಿಸ್ತದೆ. ಇಲ್ಲಾಂದ್ರೆ ಈ ಥರ ವಾಟಕ ಇದ್ರೆ ಮತ್ತು ಕೈಲೇನು ಬೇಕಾದ್ರೆ ಬಿಸಿ ಇದ್ದಾಗ ಸ್ವಲ್ಪ ಚೂಪಾಗಿ ಮಾಡ್ಕೋಬೇಕಾಗ್ತದೆ. ಇವನು ನೋಡೋಣ ಹಿಂಗೆ ಬರ್ತಾವೆ. ನಿಮ್ಗೆ ಏನಾದ್ರು ಬರಲಿಲ್ಲ ಅಂದರೆ ಸ್ವಲ್ಪ ಹಿಂಗೆ ಬಡಿದು ಆಮೇಲೆ ಬಿಸಿ ಮಾಡ್ಕೊಂಡ್ರೆ ಚೂರು ಹಿಂಗೆ ಸುತ್ತಾರೆ ಬಿಸಿ ಅಂದರೆ ಗ್ಯಾಸ್ ಹಿಡಿದ್ರೆ ಬರ್ತಾವೆ ನೋಡ್ರಿ ಇವು. ನೋಡಿರಿ ಎಷ್ಟು ಚಂದಾಗ್ಯಾವ. ಮತ್ತು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಅಗದಿ ಸರಳಾಗಿ ಬರ್ತಾವೆ. ಮೊದಲು ತುಪ್ಪ ಹಚ್ಚಿರ್ತೀವಿ ನಾವು, ಅದಕ್ಕೆ ಅಗದಿ ಸರಳ ಬರ್ತಾವೆ. ಇದು ನಾವು ಆಟಕಕ್ಕೆ ಹಾಕಿರೋದ್ರಿಂದ ಇಲ್ಲಿ ಅಗಲಾಗಿ ಬಂದದ. ನೀವು ಹಿಂಗೆ ಮೌಲ್ಡಿಗೆ ಹಾಕ್ಕೊಂಡ್ರೆ ಚೂಪಂದು ಹಾಕ್ಕೊಂಡ್ರೆ ಚೂಪು ಬರ್ತಾವೆ. ಇಲ್ಲಾಂದ್ರೆ ಬಿಸಿ ಇದ್ದಾಗ ನೀವೇನಂದ್ರೆ ಚಲೋ ಹಿಂಗೆ ಚೂಪ್ ಮಾಡಿಕೊಂಡು ಕೆಳಗೆ ಹಿಂಗೆ ಅಗಲ್ ಮಾಡಿಕೊಂಡ್ರೆ ನಿಮಗೆ ಚೂಪಾಗಿ ಚಲೋ ಬರ್ತಾವೆ ಮ್ಯಾಲಿನೂ. ಈಗ ನೋಡಿರಿ ಎಷ್ಟು ಸರಳ ಬಂದು ಅಗದಿ. ಮತ್ತು ಭಾಳ ಚಲೋನು ಅನ್ನಿಸ್ತಾವೆ. ಮಾಡಿದ್ರೆ ಫ್ರೆಶ್ ಆಗಿರ್ತಾವೆ ನೋಡಿರಿ, ಮನ್ಯಾಗ ಮಾಡಿದ್ದಾದ್ರೆ ಎಷ್ಟು ಚಲೋ ಬಂದಾವ. ಈಗೇನದ ನಾವು ಮಂಡಕ್ಕಿ ಉಂಡೆ ಮಾಡೋದು ನೋಡ್ಕೊಳ್ಳೋಣಂತ ಮುಂದಿಂದ. ಇಲ್ಲೇನದ ಮಂಡಕ್ಕಿ ಉಂಡೆ ಮಾಡಲಿಕ್ಕೆ ನಾನು ಒಂದು ಅದ ಪಾತ್ರನ ಇಟ್ಟೀನಿ. ಮೊದಲು ಮಾಡ್ಕೊಂಡಿದ್ದು ಪಾಕದ ಪಾತ್ರನ ಇಟ್ಟೀನಿ. ಇದಕ್ಕೆ ಈಗೇನದ 1 ಕಪ್ ಬೆಲ್ಲ ಹಾಕೋಣ, 1/4 ಬಟ್ಲಷ್ಟು ನೀರು ಹಾಕೋಣ. ಈಗ ಇದನ್ನು ಕೈ ಆಡಿಸೋಣ. ಬೆಲ್ಲ ಕರಗಿದ ಮೇಲೆ ಮತ್ತೆ ಸೋಸ್ಕೋಬೇಕಾಗ್ತದೆ ಇದನ್ನು. ನೋಡ್ರಿ ಬೆಲ್ಲೆಲ್ಲ ಕರಗಿದೆ, ಸೋಸ್ಕೋಣ. ಈಗ ಇದ ಬುಟ್ಟಿಗೆ ಏನದ ನಾನು ಬೆಲ್ಲ ಸೋಸ್ಕೊಳ್ತೀನಿ. ಇದನ್ನು ನೋಡ್ರಿ ಪಾಕ ಬರೋವರೆಗೂ ಏನದೆ ಕುದಿಸ್ಕೊಳ್ಳೋಣ. ಇಲ್ಲಿ ನೋಡ್ರಿ ನಾವು ಒಂದು ಬುಟ್ಟಿ ಎಷ್ಟು ಮಂಡಕ್ಕಿನ ಸ್ವಚ್ಛ ಮಾಡಿ ಇಟ್ಕೊಂಡಿನಿ. ಮತ್ತು ಫ್ರೆಶ್ ಇದ್ರೆ ಚಲೋ ಆಗ್ತದೆ ನೋಡ್ರಿ, ಹಿಂಗೆ ಕ್ರಿಸ್ಪಿಯಾಗಿರ್ಬೇಕು. ಇಲ್ಲಾಂದ್ರೆ ನೀವು ಇದನ್ನು ಸ್ವಲ್ಪ ಏನದ ಪುಟಾಣಿ ಹಂಗೆ ಬಿಸಿ ಮಾಡ್ಕೋಬೇಕಾಗ್ತದೆ. ನಾ ಇಲ್ಲೇ 1 ಬುಟ್ಟಿ ಮಂಡಕ್ಕಿ ತೊಗೊಂಡಿನಿ. ಇದ್ರ 1/4 ಭಾಗದಷ್ಟು ಬೆಲ್ಲ ತೊಗೊಂಡಿನಿ. ಅಂದರೆ ನೀವು ಯಾವ್ದು ಬುಟ್ಟಿಲೆ ದೊಡ್ಡ ಬುಟ್ಟಿಲೆ ಮಂಡಕ್ಕಿ ತೊಗೋತೀರಿ ಅದರಲ್ಲೇ 1/4 ಭಾಗದಷ್ಟು ಬೆಲ್ಲ ತೊಗೋಬೇಕಾಗ್ತದೆ. ಇಲ್ಲ 1 ಬುಟ್ಟಿ ಮಂಡಕ್ಕಿನೆಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿನಿ. ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ಈಗ ನೋಡ್ರಿ ಈ ಪಾಕನ ಚೆಕ್ ಮಾಡ್ಕೊಂಡ್ರೆ ಇದನ್ನೆಲ್ಲ ಯಾವಾಗ ನೋಡ್ಕೊತಾ ಇರ್ಬೇಕಾಗ್ತದೆ, ಇಲ್ಲ ಭಾಳ ಗಟ್ಟಿಯಾಗಿಬಿಡ್ತದೆ ನೋಡ್ರಿ. ಇನ್ನೂ ಬರ್ಬೇಕಿದು ಒಂದು ಕಡೆ ಕೂಡ್ತದೆ, ಖರೆ ಉಂಡೆ ಹಂಗೆ ಆಗ್ಬೇಕಾಗ್ತದೆ. ಇನ್ನೊಂದು ಸ್ವಲ್ಪ ಏನಾದರೂ ಬರ್ಬೇಕಾಗ್ತದೆ. ಈಗ ಇನ್ನೊಂದು ಚೆಕ್ ಮಾಡ್ಕೊಂಡಿದ್ದೀನಿ ಪಾಕನ. ನೋಡ್ರಿ ಹಿಂಗಾಗಿದೆ, ಇದು ಎಳಿ ಹಂಗಾಗಿದೆ. ಇನ್ನೊಂದು ಚೂರು ಇನ್ನೊಂದು 2ರಿಂದ 3 ನಿಮಿಷ ಕುದಿಸಿದ್ರೆ ಕರೆಕ್ಟಾಗಿ ಬರ್ತದೆ, ಗುಂಡಾಗಿ ಆಗ್ತದೆ. ಇನ್ನೊಂದು ನೋಡೋಣ. ಅದು ನೋಡ್ಲಿಕ್ಕೂ ಗೊತ್ತಾಗ್ತದೆ ನೋಡ್ರಿ. ಪಾಕ ಏನಾದ್ರೆ ಗಟ್ಟಿ ಆದಂಗೆಲ್ಲ ಬಂದದಂತ ಗೊತ್ತಾಗ್ತದೆ. ನೋಡ್ರಿ ಬಂದದ. ಇಷ್ಟ ಆದರೆ ಸಾಕಾಗ್ತದೆ ನೋಡ್ರಿ. ಬಿಸಿ ಅದು ಸ್ವಲ್ಪ ಇಷ್ಟು ಹಿಂಗಾದ್ರಂದ್ರೆ ಸಾಕಾಗ್ತದೆ. ಈಗ ನಾನು ಏನಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಇದು ನಾನು ಮಂಡಕ್ಕಿ ಹಾಕ್ಕೊಳ್ತೀನಿ ನೋಡ್ರಿ. ಇದಕ್ಕೆ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿನಿ. ಮತ್ತು ಫ್ರೆಶ್ ಇರ್ಬೇಕು ಮಂಡಕ್ಕಿ ಅಂದರೆ ಚಲೋ ಆಗ್ತವೆ. ಇದನ್ನೇನಿದೆ ಕೈ ಆಡ್ಸ್ಕೊಂಡ ಬಿಸಿ ಇರ್ತದೆ, ಮತ್ತು ಆದಷ್ಟು ಜಲ್ದಿ ಕಟ್ಬೇಕಾಗ್ತದೆ, ಇಲ್ಲ ಭಾಳ ಗಟ್ಟಿ ಆಗಿಬಿಡ್ತದೆ. ಕೈ ಆಡ್ಸ್ಕೊಂಡಿದ್ದೀನಿ. ಈಗ ನೋಡ್ರಿ ಅಷ್ಟು ಏನಿದೆ ಕೈ ಆಡ್ಸ್ಕೊಂಡಿನಿ. ಈಗ ಉಂಡೆ ಕಟ್ಕೊಂಡು ಸ್ವಲ್ಪ ಫಾಸ್ಟಾಗಿ ಕಟ್ಕೋಬೇಕಾಗ್ತದೆ. ಬಿಸಿ ಇದ್ದಾಗ ಸ್ವಲ್ಪ ನೀರು ಕೈಗೆ ನೀರು ಹಚ್ಕೊಂಡು ಕಟ್ಕೋಬೇಕಾಗ್ತದೆ ನೋಡ್ರಿ. ನಿಮಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜ್ ಕಟ್ಕೊಬೋದು. ಅಗದಿ ಈಜಿ ಬರ್ತಾವೆ. ಮತ್ತು ಉಂಡೆ ರೆಡಿ ಆದ ಎಲ್ಲನೂ ಏನದ ಹಿಂಗೆ ಕಟ್ಕೋಣ. ಸ್ವಲ್ಪ ಕೈಗೆ ಚೂರು ನೀರು ಹಚ್ಕೊಂಡ್ರೆ ಅಗದಿ ಸರಳಾಗಿ ಬರ್ತಾವೆ ಹಿಂಗೆ ಉಂಡೆ. ನೋಡ್ರಿ ಉಂಡೆ ರೆಡಿ ಆದ ಮಂಡಕ್ಕಿ ಉಂಡೆ. ಅಗದಿ ಈಜಿಯಾಗಿ ಏನದು ನೀವು ಕಟ್ಕೋಬೋದು. ಈಗ ನೋಡ್ರಿ ಕೊಬ್ಬರಿ ಚಿಕ್ಕಿ ಮಾಡಲಿಕ್ಕೆ ನಾ ಇಲ್ಲೊಂದು ಮೊದಲಿಗೆ ಪ್ಲೇಟ್ ತೊಗೊಂಡು ಇದಕ್ಕೇನಾದ್ರೆ ತುಪ್ಪ ಹಚ್ಕೊಳ್ಳೋಣ. ಇಲ್ಲೇ ತುಪ್ಪ ಹಚ್ಕೊಳ್ಳೋದಕ್ಕೆ ಗ್ಯಾಸ್ ಹೊತ್ತಿಸಿ ಒಂದು ಬಾಳೆ ಇಟ್ಕೊಂಡಿನಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕೋಣ. ನೋಡ್ರಿ ನಾನು ಹಸಿ ಕೊಬ್ಬರಿನ ಹಿಂಗೆ ಸಣ್ಣಗೆ ಪೀಸ್ ಮಾಡಿ ಇಟ್ಕೊಂಡಿನಿ. ಇವನ್ನೇನದ ಈಗ ಇದಕ್ಕೆ ಹಾಕೋಣ. ಸ್ವಲ್ಪ ಲೈಟಾಗಿ ಹುರ್ಕೋಣ ತುಪ್ಪದೊಳಗೆ. ಯಾವ ಕಪ್ಪಿಲಿ ನಾನು ಕೊಬ್ಬರಿ ತೊಗೊಂಡಿದ್ದೆ, ಒಂದು ಬಟ್ಲು ಕೊಬ್ಬರಿ ತೊಗೊಂಡಿದ್ದೆ, ಅದೇ ಬಟ್ಲದ್ದಿಲ್ಲ 1 ಬಟ್ಲ ಸಕ್ಕರೆ ಹಾಕೊಳ್ಕತ್ತೀನಿ.
ಅರ್ಧ ಬಟ್ಲೆ ನೀರು ಹಾಕ್ಕೊಂಡು ಇದನ್ನು ಪಾಕ್ ಬರೋವರೆಗೂ ಎಲ್ಲ ಕೈ ಆಡ್ಸ್ಕೊಂಡಿದ್ರು ಅದನ್ನು. ನೋಡ್ರಿ ಪಾಕ ಕುದಿಲಿಕ್ಕತ್ತದ. ಇದು ಏನದ ಗಟ್ಟಿ ಪಾಕ ಆಗೋವರೆಗೂ ಮಾಡ್ಕೋಬೇಕಾಗ್ತದ್ರೆ ಕುದಿಸ್ಕೊಂಡು. ನಿಮ್ಗೇನು ಗಟ್ಟಿ ಪಾಕ ಬರ್ತಲ್ಲ ಹಂಗೆ ಮಾಡ್ಕೋಬೇಕಾಗ್ತದೆ. ಇದನ್ನು ನಡು ಏನದ ಮತ್ತು ಚೆಕ್ ಮಾಡ್ಬೇಕಾಗ್ತದೆ. ಹಿಂಗೆ ನೀರೊಳಗೆ ಹಾಕಿ ನೋಡ್ರಿ ಪೂರ್ಣ ಕರಗ್ತದ. ಇನ್ನೂ ಚಲೋತ್ನಂಗೆ ಏನದ ಕುದಿಬೇಕಿದು. ಈಗ ನೋಡ್ರಿ ಇನ್ನೂ ಗಟ್ಟಿಯಾಗ್ಯದ. ಈಗ ಇನ್ನೊಮ್ಮೆ ಏನದ ಇದನ್ನ ಚೆಕ್ ಮಾಡ್ಕೊಂಡು ಪಾಕನ. ನೋಡ್ರಿ ಪಾಕ ರೆಡಿ ಆಗ್ಲಿಕ್ಕತ್ತದ. ಹಿಂಗೇನದ ಇದು ಒಂದೇ ಕಡೆನ ಕೂಡ್ಬೇಕಾಗ್ತದೆ, ಅಂದ್ರೆ ಕರೆಕ್ಟ್ ಬಂದದ ಅಂಥೇಳಿ. ಇನ್ನು 1 ನಿಮಿಷ ಕುದಿಸಿ ಇದನ್ನು ಆಫ್ ಮಾಡ್ಕೊಳ್ಳೋಣ. ನಾನು ಗ್ಯಾಸ್ ಆಫ್ ಮಾಡ್ಕೊಳಕತ್ತೀನಿ ಇದನ್ನು. ಇದು ನೋಡ್ರಿ ಪ್ಲೇಟಿಗೆ ತುಪ್ಪ ಹಚ್ಕೊಂಡಿವಲ್ಲ ಅದಕ್ಕೆ ಇದನ್ನು ಹಾಕ್ಕೊಳಕತ್ತೀನಿ. ಸ್ವಲ್ಪ ಏನದ ಹಿಂಗಾಗಲಿ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲ ಹಾಕ್ಕೊಂಡು ನಾನು ಇದು ಪೂರ್ಣ ಏನದ ತಣ್ಣಗಾಗೋದಕ್ಕೆ ಬಿಡೋಣ ಅಂತ. ಈಗ ನೋಡ್ರಿ ಪೂರ್ಣ ತಣ್ಣಗಾಗ್ಯದ. ಈಗೇನದ ಒಂದು ಮುಚ್ಚಿಕಾಯಿ ಅಥವಾ ಚಾಕುದಿಂದ ಏನದ ಇದನ್ನ ತೊಗೋಬೇಕಾಗ್ತದೆ. ಇದು ಸರಳ ಬರ್ತದೆ ನೋಡ್ರಿ. ಸಾವಕಾಶ ತೊಗೋಬೇಕಿಲ್ಲ ಮುರಿರ್ತದೆ. ಅದು ಸರಳ ಬಂತು. ನೋಡ್ರಿ ಚಂದಕ್ಕೆ ಇಡ್ಲಿಕ್ಕೆ ಭಾಳ ಚಂದ ಅನಿಸಿದ್ರು. ನಡುವೆ ಏನಾದ್ರು ಗಣಪನಿಟ್ಟು ಹೂವಿಟ್ಟು ಹಿಂಗೆ ಸುತ್ತರದ ಮಾಡಲಿಕ್ಕೆ ಭಾಳ ಚಂದ ಆಗ್ತದೆ. ಎಷ್ಟು ಚಲೋ ಬಂದದ ನೋಡ್ರಿ ಅಗ್ದಿ. ನೋಡಿರಲ್ಲ ಮನೆಯೊಳಗೆ ಅಗದಿ ಈಜಿಯಾಗಿ ಮಂಡಕ್ಕಿ ಉಂಡಿ ಮತ್ತು ಏನಾದ್ರು ಪುಟಾಣಿದು ಕೋನ್ ಮಾಡ್ಕೊಳ್ಳೋದು ಮತ್ತು ಇದು ಕೊಬ್ಬರಿ ಚಿಕ್ಕಿ ಮಾಡ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಈಜಿ ಅದ ನೋಡ್ರಿ. ಮಾಡೋದು ಅಗದಿ ಸರಳದ ಮತ್ತು ಫ್ರೆಶ್ ಆಗಿರ್ತಾವೆ. ನಾವು ಮನೆಯೊಳಗೆ ಅವನ್ನ ಮಾಡ್ಕೊಂಡು ಅಂದರೆ ಯಾವುದೋ ಫಂಕ್ಷನ್ಗೆ ಆತು ಅಂದ್ರೆ ಈಗ ಬಸರಣ್ಣ ಮಕ್ಕಳಿದಾಗ ಶ್ರೀಮಂತ ಕಾರ್ಯ ಮತ್ತು 5ರಾಗೇನು ಕುಬಸ ಮಾಡ್ತೀವಿ ಅವಾಗ ಹೆಣ್ಮಕ್ಳು ದೊಡ್ಡವರಾದಾಗ ಮತ್ತು ಮನೆ ವಾಸ್ತು ಇಂಥದ್ದೆಲ್ಲ ಕಾರ್ಯಕ್ರಮಕ್ಕೆ ನಾವು ಇವು ಚಂದದ ಕೆಲಸ ಇಡ್ಲಿಕ್ಕೆ ಭಾಳ ಚಂದ ಅನ್ನಿಸ್ತಾವೆ ನೋಡ್ರಿ. ನಿಮ್ಮ ಮನೆಯೋ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.